ಅಂತ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಸಾಂಗ್ಗೆ ಸರ್ ನಾನು ಸೈಡಲ್ಲಿ ನಿಂತ್ಕೊಂಡು ಓ ಯಾ ಅಂತೆಲ್ಲ. ಅದು ಸುನಿ ಸರ್ ಅಂದ್ರೆ. ಸುನಿ ಸರ್ ಹೇಳಿ, ಒಂದು ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನಮ್ಗೆ ಹಾಡು ಯಾವ ಥರ ಇದೆ ಅನ್ನೋದಂತೂ ಗೊತ್ತಾಗಿದೆ. ನಾನು ಹೇಳ್ತಾ ಇದ್ದೆ, ಲಿರಿಕ್ಸ್ ತುಂಬಾನೇ ಗಮನ ಸೆಳೀತಾ ಇದೆ. ಒಂದು ಕಡೆ ಬಿಜು ಅವರ ರ್ಯಾಪ್ ಆಗಿರ್ಬೋದು, ಇನ್ನೊಂದು ಕಡೆ ಅಭಿನಂದನ್ ಅವರು ಶಿಶುನಾಳ ಶರೀಫರ ಸಾಲ್ಗಳು ಹೇಳಿತ್ತು. ಸೊ ಈ ಕಾಂಬಿನೇಷನ್ ಥಾಟ್ ಪ್ರೊಸೆಸ್ ಹೆಂಗ್ ಬಂತು ಅಂತ ಅವತಾರ ಪುರುಷ ಪಾರ್ಟ್ 2ಗೆ ಸಿನಿಮಾ ಕಂಟೆಂಟಿಗೆ ಕನೆಕ್ಟ್ ಆಗುತ್ತೆ ಅಂತನಾ ಹೆಂಗೆ ಅಂತ? ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವ್ರಿಗೆ ನನ್ನ ನಮಸ್ಕಾರಗಳು. ಓಕೆನಾ? ಅವತಾರ ಪುರುಷ 2 ಶುರು ಮಾಡೋ ಮುಂಚೆ ನಂದೊಂಚೂರು ಪರ್ಸ್ನಲ್ ತಗೊಂಡ್ಬಿಡ್ತೀನಿ. ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು, ಒಂದು ಸರಳ ಪ್ರೇಮ ಕಥೆ ನೋಡಿದೆ, ತುಂಬ ಅದ್ಭುತವಾಗಿತ್ತು, ಥಿಯೇಟ್ರಲ್ಲಿ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ. ಈ ರೀತಿ ಒಂದು 500 ಮೆಸೇಜ್ ಬಂದಿದೆ ನನಗೆ. ಸೊ ಪ್ರೈಮಲ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ. ಸಾರಿ ಪುಷ್ಕರ್ ಸರ್. ಓಕೆ, ಅವತಾರ ಪುರುಷ 2 ಬರ್ತೀನಿ. ಕ್ರಾಸ್ ಪ್ರಮೋಷನ್. ಈ ಸಾಂಗ್ಗೆ ಆ್ಯಕ್ಚುಲಿ ನನಗೆ ಏನಿಷ್ಟಿದೆ, ಫಸ್ಟ್ ಟು ಬಿ ಫ್ರ್ಯಾಂಕ್, ಪಾರ್ಟ್ 1 ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂರಿಸಿದ್ದೀನಿ. ಸೊ ಪಾರ್ಟ್ 2 ಓಪನಿಂಗಿಂದನೇ ಕಾನ್ಸೆಪ್ಟ್ ಇರಲಿ ಅಂತ. ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದ್ದೆ, ಕತೆ ಮತ್ತೆ ಬೆಂಗಳೂರಿಗೆ ಒಂಚೂರು ಬಿಟ್ಕೊಡೋದಾದ್ರೆ, ಕತೆ ಮತ್ತೆ ಅವತಾರ ಪುರುಷ 1 ಎಂಡಲ್ಲಿ ನೆನಪಿರೋದಾದ್ರೆ, ಶರಣ್ ಸರ್ ನಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ. ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ, ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶುರು ಆಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ನಾನು ಬೇಡ ಪಾರ್ಟ್ 2 ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ಪುಷ್ಕರ್ ಸರ್ ಅಲ್ಲೊಂದು, ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಅಂದರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿದು. ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ನಾನು ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ ಬ್ಯುಸಿ ಇದ್ದೆ, ಬೇಕಾ ಬೇಡ ಅನ್ನೋ ಒಂದು ಗೊಂದಲದಲ್ಲೇ ಇದ್ದು. ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು, ಹೆಣ್ಣು ಮತ್ತು ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯಿತು. ನನಗೊಂಚೂರು ಹೀಗೆ ಹೊರಟು, ಇವ್ರು ನನ್ನೇ ಬಿಟ್ಟು ಮಾಡೋರಲ್ಲ ಸಾಂಗು ಅಂತ. ಸೊ ನಾನು ಕೇಳಿದ ತಕ್ಷಣ ಹೇಳಿದೆ, ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ, ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ, ಅದಕ್ಕಿಂತ ನಾವು ಇನ್ನೊಂದು ಮಾಡೋಕ್ಕೆ ಕಷ್ಟ ಆಗುತ್ತೆ, ಸೊ ನಾವು ಬೇರೆ ತಾಟ್ಕೋಗೋಣ ಅಂತ. ಸರಿ ತಾಟ್ ನೀನು ಹೇಳು ಅಂದರು. ಹಂಗೆ ನನ್ನ ಬಿಡೋಕ್ಕೆ ಹೊಂತಿದ್ದು. ಸೊ ಏನು ಮಾಡೋದು, ಏನಾದರೂ ಹೊಸದಾಗಿ ಮಾಡಬೇಕು ಅಂದಾಗ, ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು, ಮತ್ತು ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು. ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜೂರ್ ಲಿರಿಕ್ ಬರೆದ್ರು, ನಾನು ಬರೆಯೋದಾಯ್ತು. ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದು ಆಮೇಲೆ, ಸೊ ಬೇಡ ಬಿಜ್ಜುನೇ ಹಾಕ್ಸ್ಕೊಳ್ಳಿ ಅಂದ್ಬಿಟ್ಟು, ಇಲ್ಲ ಹುಷಾರಾಗಿ ಮಾಡ್ದು, ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಇದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಯಾವುದೋ ಒಂದು ಮೂವಿ ನೋಡಿ ಹೇಳ್ದೆ, ತುಂಬ ಚೆನ್ನಾಗಿದೆ ಮೂವಿ, ಈ ಮೂವಿನ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಅಂದರೆ ಕಮೆಂಟ್ ಇರುತ್ತೆ ಕೆಳಗಡೆ, ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ. ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ, ಮೂವಿ ನೋಡು ಇಲ್ಲ ಬಿಡು. ಬಟ್ ಕೆಲವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಟ್ ಇದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಕು. ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ, ಅಂದರೆ ಒಂದು ಯುದ್ಧಕ್ಕೆ ರೆಡಿ ಆದೋ ಅಂತ. ಅಂದರೆ ಈ ರೀತಿ ಕಾಮೆಂಟ್ಸ್ಗಳು ಅಂದರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬ ಜನ. ಮತ್ತು ತಮ್ಮನೇಲೂ ಅಷ್ಟೇ, ನಿಮ್ಗೆ ಹೇಳ್ತಿಲ್ಲ ಅನ್ಕೋಬಿಡಿ, ನಿಮ್ಗೂ ಅಂದರೆ ಹರ್ಟ್ ಆಗುತ್ತೆ ಅದೆಲ್ಲ ಬಿಟ್ಟು. ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ. ಜಸ್ಟ್ ಆ ತಮ್ಮನೇಲ್ ನೋಡಿ ಹೋದಾಗ ವಿಚಾರ ತುಂಬ ಬೇರೆ ಇರುತ್ತೆ. ಈಗ ಇವತ್ತು ಅವತಾರ ಪುರುಷ 2 ಸಾಂಗ್ ರಿಲೀಸು, ಬಟ್ ತಮ್ಮನೇಲ್ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರು ಏನು ಅಂತ. ಆ ರೀತಿ ಯಾರು ಬೈಕ್ ಹೋಗ್ಬಿಡಿ ದಯವಿಟ್ಟು. ಸೊ ಸುಮ್ಮನೆ ಅಂದರೆ ವಿಚಾರಗಳು ಈ ರೀತಿ ತುಂಬ ಇದ್ದಾವೆ. ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜೋರು ತುಂಬ ಒಳ್ಳೆ ಲೈನ್ಸ್ ಬರೆದ್ರು. ಈಗ ನ್ಯೂಸ್ಗಳು ಏನಂತೀರ ನೋಡಿದ್ರೇನೆ ಶಾಕ್ ಆಗ್ತೀರಾ ಆ ರೀತಿದು. ತಮ್ಮನೇಲ್ ಬಗ್ಗೆ ಒಂದು ಬರೆದ್ರಲ್ಲ, ಓಕೆ ಬರುತ್ತೆ, ನಾವು ನೋಡೇ ಬಿಡೋಣ. ಓಕೆ, ಸೊ ಅದೊಂದು. ಸೊ ಇವಿಷ್ಟು ಬರೆದ್ಮೇಲೆ ರ್ಯಾಪು ನನಗೆ ತೀರಾ ಹೊಸದು. ನಂದು 2 ಲೈನ್ ಥರ ಯೂಸ್ ಮಾಡಿದ್ದೆ, ಬಟ್ ಇಡೀ ಸಾಂಗಲ್ಲಿ ರ್ಯಾಪು ನನಗೆ ತೀರಾ ಹೊಸದಿತ್ತು. ನಾನು ಬೇಸಿಕಲಿ ಬಿಜ್ಜು ಫ್ಯಾನ್ ನಾನು, ಬಟ್ ಆದರೆ ರ್ಯಾಪಿಗೆ ತುಂಬ ಫ್ಯಾನ್ ಇಲ್ಲ ನಾನು. ಪಟ 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 ಹೋಗ್ತಾ ಇರುತ್ತೆ. ನನಗೊಂದು ಕೇಳಿದ್ಮೇಲೆ ಒಂದು 5 ನಿಮಿಷ ಬೇಕು, ಯಾಕಂದರೆ ನಾವು ಪ್ರತಿ ಅಕ್ಷರನೂ ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು. ಸೊ ನಮಗೆ ಸಡನ್ನಾಗಿ ತಲೆಗೆ ಹೋಗ್ತಿಲ್ವಲ್ಲ, ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ಕೆ ಶುರು ಮಾಡ್ದು, ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ. ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಬರೆದಿರು, ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ. ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ, ನಿನ್ನ ಲೈಫಲ್ಲಿ ನಿನ್ಗೆ ಏನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ, ಪ್ರಾಂಪ್ಟಾಗಿ ಮಾಡಬೇಡ ಅಂತ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂದರೆ ತರವಲ್ಲ ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ,
ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು, ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಇವತ್ತು ಒಳ್ಳೆ ಚೇಂಜು, ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದೀವಿ. ಅವ್ರಿಗೆ ಬೈಯೋದು, ಅವ್ರ ಬಗ್ಗೆ ಇವ್ರಿಗೆ ಬೈಯೋದು ಈ ರೀತಿ ಇಲ್ಲ. ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶುನಾಳ ಶರೀಫ್ ಅವ್ರದ್ದು ಸಾಂಗ್ ಎತ್ಕೊಂಡು ತರವಲ್ಲ ತೆಗಿ ನಿನ್ನ ತಂಬೂರಿಸೋರ, ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ರ್ಯಾಪು ಬಿಜ್ಜಿಯವರು ಕೂಡ್ಸ್ಕೊಂಡೋದ್ರು. ಸೊ ಅಲ್ಲಿಂದ ಸಾಂಗು ಶುರು ಆಯಿತು. ಸೊ ತುಂಬ ಅದ್ಭುತವಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜ್ಜಿಯವರು ಹಾಡಿದ್ರು. ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಲೈನ್ಸ್ಗಳು. ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟು ಸ್ಟುಡಿಯೋಗೆ ಬಂದು, ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ. ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು. ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ, ಸಾಂಗ್ ನೋಡ್ಕೊಂಡು ಬರೋಣ ಅಲ್ಲ, ನೀವೇ ಅನೌನ್ಸ್ ಮಾಡ್ಬಿಡಿ. ನಾವು ಅವತಾರ ಪುರುಷ ಇಂಥವ್ರಿಗೆ ಏನು ಕಂಟೆಂಟ್ ಬಿಟ್ಟಿದ್ದೀವಿ, ಪೋಸ್ಟರ್ಸ್ ಬಿಟ್ಟಿದ್ದೀವಿ, ಇವೆಲ್ಲ ಅವತಾರ ಪುರುಷ ಒಂದು. ಇನ್ನೊಂದು ನನ್ಗೆ ಈಗ ಒಂದು ಕ್ವೆಶನ್ ನೆನಪಾಯ್ತು. ಪ್ರಮೋಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬಂದಿರ್ಬೋದು. ಅಂದ್ರೆ ನೀವು ಹೇಳ್ತಾ ಇದ್ರಿ, ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ. ಅದೇ ನಾವು ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ದು ತುಂಬಾ. ಇದಕ್ಕೆ ಆಲ್ರೆಡಿ ಪಾರ್ಟ್ 1 ನೋಡಿರೋ ಇಷ್ಟ ಆಗಿರೋರು ಥಿಯೇಟ್ರಿಗೆ ಬರ್ತಾರೆ. ತುಂಬಾ ಸಿಂಪಲ್. ಅಕಸ್ಮಾತ್ ಪಾರ್ಟ್ 1 ಅವ್ನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅವ್ನು ಅಲ್ಲೇ ಇರ್ತಾನೆ. ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೀವಿ ಅಷ್ಟೇ, ಪಾರ್ಟ್ 2 ಏಪ್ರಿಲ್ 5 ಬರ್ತಾ ಇದೀವಿ ಅಂತ. ಸೊ ಪಾರ್ಟ್ 1 ಇಷ್ಟ ಆಗಿರೋ ತುಂಬಾ ಮೆಸೇಜ್ಗಳಿದೆ ನಮಗೆ. ಅಂದ್ರೆ ಓಪನಿಂಗ್ ಸಿಗುತ್ತೆ, ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ. ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗ್ ವರ್ಕ್ ಆಗುತ್ತೆ ಅದು ನಾವು ಹೇಳ್ತಾರೆ. ಸೊ ಇದು ಆಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ 2 ಬಿಡ್ತಿರೋದು. ಸೊ ಒಂದೇ ನಿಮಿಷ. ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್ ಇದೆ, ಏನ್ ಕೈ ಮೇಲೆ ಬರ್ಕೊಂಡಿರೋ ಅನ್ಸುತ್ತ. ನಾನು ಎಕ್ಸಾಮ್ ಹೆಂಗ್ ಬರೀತೀನಿ ಅಂತ. ಆಯ್ತು ಹೇಳಿ ಸರ್, ಹೇಳಿ. ಐ ಜಸ್ಟ್ ವನ್ನ ಲೆಟ್ ನೋ ಎವ್ರಿವನ್. ಆರಾಮಾಗಿ ನೋಡ್ಕೊಳ್ಳಿ. ಅಲ್ಲ ಅವ್ರು ಎಷ್ಟು ಸ್ಪೀಡ್ ಅಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವರಿಗೆ ನೆನಪಾಗ್ತಲ್ಲ ಏನ್ ಬರ್ಕೊಂಡಿದ್ದೀನಿ ಅಂತ. ಐ ಜಸ್ಟ್ ವನ್ನ ಲೆಟ್ ಎವ್ರಿವನ್ ನೋ, ಇದು ಅವತಾರ ಪುರುಷ 2ನ ಹೊಸ ಅಧ್ಯಾಯ. ಓ ಇದು ಪ್ರಮೋಷನ್ ಅಂದ್ರೆ ಸೂಪರ್ ಸೂಪರ್. ವಿರಾಟ್ ಕೊಹ್ಲಿ ಕಾಪಿ ಮಾಡಿದ್ರಂತ ಯಾರೋ ಹೇಳ್ತಾ ಇದಾರೆ, ಬಟ್ ಅದ್ಭುತ ಪ್ರಮೋಷನ್. ಸುನೀಲ್ ಸರ್, ಸಾಂಗ್ ಪ್ಲೀಸ್. ಹಾಡಿನ ಬಗ್ಗೆ, ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಅಫ್ಕೋರ್ಸ್ ಇದಕ್ಕೆ ಮುಂಚೆ ಬರೀ ಇಂಡಿಪೆಂಡೆಂಟ್ ಸಾಂಗ್ಸ್ ಅಲ್ಲಿ ಮಾತ್ರ ನಾವಿಬ್ರು ಒಟ್ಟಿಗೆ ಫೀಚರ್ ಆಗಿದ್ವಿ. ಅದೆಲ್ಲ ಲವ್ ಸಾಂಗ್ಸ್ ತರ ಮಾಡಿದ್ದು. ಪ್ರೇಮಿ ಅಂತ ಒಂದು ಸಾಂಗ್ ಇಬ್ರು ಮಾಡಿದ್ವಿ. ಸೊ ಈ ತರದೊಂದು ಟ್ರ್ಯಾಕ್ ಅಲ್ಲಿ ಇಬ್ಬರನ್ನ ಹಾಕೊಂಡು ಇಂಟಿಗ್ರೇಷನ್ ಹೇಗಿರುತ್ತೆ ಅಂತ ಅಫ್ಕೋರ್ಸ್ ಫಸ್ಟ್ ಪುಷ್ಕರ್ ಸರ್ ಗೇವ್ ದ ಐಡಿಯಾ. ಇದಿಬ್ರು ಇಂಟಿಗ್ರೇಷನ್ ಮಾಡಿ ಅಫ್ಕೋರ್ಸ್ ಸುನಿ ಸರ್ ಅಂಡ್ ಪುಷ್ಕರ್ ಸರ್ ಇಬ್ರು ಕೊಟ್ಟಿದ್ದ ಐಡಿಯಾ ಅದು. ಅಂಡ್ ಅಫ್ಕೋರ್ಸ್ ವರ್ಕ್ ಆಯ್ತು. ಯಾಕಂತಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, RCB ವುಮೆನ್ಸ್ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೆಣ್ಮಕ್ಳು ಇದ್ರೇನೆ ಎಲ್ಲ ಕಡೆನೂ ಜಯ, ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಅಫ್ಕೋರ್ಸ್ ಇದೊಂದು ಹೊಸತನ. ಇವಾಗ ನಮ್ಮ ಕನ್ನಡದ ಜನತೆಗೆ ಏನ್ ಬೇಕಾಗಿದೆ ಎಲ್ಲ ಹೊಸದಾಗಿ ಬರೋದ್ ಬೇಕಾಗಿದೆ. ಅಂಡ್ ನಮ್ಮ ಶರಣ್ ಸರ್ ಅವ್ರದ್ದು ಏನಂತ ಕರೆದ, ಓಹ್ ಸಾರಿ, ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ ಪ್ರತಿ ಒಂದು ಮೂವಿನಲ್ಲೂ ಪ್ರತಿಯೊಂದು ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರುತ್ತೆ. ಅದು ನಮ್ಮ ನಾರ್ತ್ ಕರ್ನಾಟಕ ಶೈಲಿಯ ಹಾಡುಗಳನ್ನ ಇಲ್ಲಿ ಇಷ್ಟೊಂದು ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ. ಹಾಗೆ ಬಿಕಾಸ್ ಇದಕ್ಕಂದ್ರೂ ಹೊಡಿಲೇಬೇಕು. ನಾರ್ತ್ ಕರ್ನಾಟಕ ಒಂದು ದೊಡ್ಡ ಸೆಲ್ಯೂಟ್ ಗುರು. ತುಂಬಾ ಏನಂತಾರೆ, ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ, ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು. ಅದನ್ನ ನಮ್ಮ ಶರಣ್ ಸರ್ ಅವರ ಮೂವೀಸ್ಗಳಲ್ಲಿ ಆ ಸಾಂಗ್ಸ್ನ ಹಾಕಿ ಅದ್ರದ್ದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ತಲುಪಿಸೋ ತರ ಮಾಡಿದ್ದಾರೆ. ಅಂಡ್ ಅದೇ ತರಾನು ಇವಾಗ ರ್ಯಾಪ್ ಅನ್ನೋದು, ಕನ್ನಡ ರ್ಯಾಪ್ ಅಂತ ಏನ್ ಹೇಳ್ತಿದೀವಿ, ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು. ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಅವ್ರು ನಾನು ದೊಡ್ಡ ಅಫ್ಕೋರ್ಸ್ ಫ್ಯಾನ್. ನಮ್ಮ ಆಚಾರ್ಯ ಕಾಲೇಜಲ್ಲೆಲ್ಲ ನಾವು ಓದ್ಬೇಕಾದ್ರೆ ನೀವು ಶೂಟ್ ಮಾಡ್ತಿದ್ರಿ ಅಲ್ಲ ಸರ್, ಆಗಿನ ಟೈಮಲ್ಲೇ ನಾನು ಓದ್ತಾ ಇದ್ದೆ. ಅವಾಗ ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ, ರಜಾ ಟೈಮ್ ಇದ್ರು ಹಾಸ್ಟೆಲ್ ಸೈಡಿಂದ ಎಲ್ಲ. ಸೊ ಇವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ಪುಣ್ಯ, ಟು ಬಿ ಆನೆಸ್ಟ್. ಅಂಡ್ ನಮ್ಮ ಕೈ ಮೀರಿ ಆದಷ್ಟು ವಿ ಹ್ಯಾವ್ ಟ್ರೈಡ್ ಅಂಡ್ ವರ್ಕ್ಡ್ ಅಂಡ್ ತುಂಬಾ ಟ್ರ್ಯಾಕ್ಸ್ ಮಾಡಿದೀವಿ. ಅಟ್ಲೀಸ್ಟ್ ಇವಾಗ ನಾನು ಪುಷ್ಕರ್ ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಏನಿಲ್ಲ ಅಂತ ಅಂದ್ರೂ ಒಂದು 8 ಟ್ರ್ಯಾಕ್ ರೆಡಿ ಆಗಿದೆ. ಅದರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ 7 ಟ್ರ್ಯಾಕ್ ಮಿಕ್ಕೊಳ್ಳುತ್ತೆ. 7 ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹೀಗಾಗಿತ್ತು. ಅಂಡ್ ಅವ್ರವ್ರೆ ನಿಮ್ಗೇನ್ ಅನ್ಸುತ್ತೆ? ಸಾರಿ, ನಿಮ್ ಕೆಲಸ ನಾನೇ ಮಾಡ್ತೀನಿ. ಪರವಾಗಿಲ್ಲ.
ನನಗಂತೂ ತುಂಬಾ ಖುಷಿ ಇದೆ, ಬಿಕಾಸ್ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಕ್ ನನಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ, ಸುಮಾರು ವರ್ಷದಿಂದ ನಾನು ನನ್ನ ಓನ್ ಹಾಡುಗಳನ್ನ ನಾನೇ ಮಾಡಿಕೊಂಡು ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ. ಸೊ ಇವಾಗ ನನ್ನಂಥ ಪ್ರತಿಭೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ಇಸ್ ರಿಯಲಿ ಅ ಬಿಗ್ ಥಿಂಗ್, ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ ಅಸ್. ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಸೋ ಪ್ರಿವಿಲೇಜ್, ಸೊ ಐ ಫೀಲ್ ಸೋ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ಎಲ್ಲ ದೇವ್ದ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಆ್ಯಂಡ್ ಎಲ್ಲ ಎವ್ರಿಬಡೀಸ್ ಏನೋ ಗುಡ್ ಎನರ್ಜಿ ಐ ಗೆಸ್ ನನಗೆ. ನಿಮ್ಮದು ಅಷ್ಟೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಇವರಿಂದಾನೆ, ಬಿಜೋರಿಂದ. ಇವರೇ ನನಗೆ ಫಸ್ಟ್ ಡೇಯಿಂದನೂ ಸಪೋರ್ಟ್ ಮಾಡಿದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮನೇಲೂ ನಂದೇ ಅಪ್ಪರ್ ಹ್ಯಾಂಡು. ಸೊ ಎಲ್ಲ ಕಡೆ ಎಂಕರೇಜ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ. ಸೊ ಐ ಆಮ್ ಜಸ್ಟ್ ಲೈಕ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ತುಂಬಾ ಒಳ್ಳೇದಾಗ್ಲಿ. ಇನ್ನೂ ಅದ್ಭುತ ಹಾಡುಗಳು ನಿಮ್ಮ ಕಡೆಯಿಂದ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಲೈಕ್ ಯಾವಾಗ ನನಗೆ ಇದು ಸಾಂಗ್ ಬರೀಬೇಕು ಅಂತ ಗೊತ್ತಾಯ್ತು, ಫಸ್ಟ್ ವಿಜಯ್ ಅವ್ರಿಗೆ ಹೇಳಿದ್ರು. ಸೊ ಅವ್ರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ದೆನ್ ಆಮೇಲೆ ದೇ ಸೆಡ್ ನೀವು ವರ್ಸ್ ಬರೀರಿ ಅಂತ. ಐ ವಾಸ್ ಲೈಕ್ ಫುಲ್ ಶಾಕ್. ಓ ಮೈ ಗಾಡ್, ಶರಣ್ ಸರ್ಗೆ ನಾನು ಲೈಕ್ ಐ ಮೀನ್ ಅವ್ರ ಮೂವಿಯಲ್ಲಿ ಅವ್ರ ಸಾಂಗ್ಗೆ ನಾನು ವರ್ಸ್ ಬರೆಯೋದು ಇಸ್ ಲೈಕ್ ಔಟ್ ಆಫ್ ದ ವರ್ಲ್ಡ್ ಲೈಕ್ ಫೀಲಿಂಗ್ ನನಗೆ. ಬಿಕಾಸ್ ನಾನು ಸರ್ದು ಮೊದಲಿಂದನೂ ಫ್ಯಾನ್ ಇದ್ದೀನಿ. Because I don't know, I feel like he's amazing actor. He's so funny, he's so energetic, electrifying, like everything. ನಾನು ಅವ್ರಿಗೆ ಸ್ಕ್ರೀನಲ್ಲಿ ನೋಡಿದಾಗೆಲ್ಲ I'll be like, oh damn, ನಾನು ಸೋಫಾ ಮೇಲೆ ಕೂತ್ಕೊಳ್ಳೋದೆಲ್ಲ I'll be like this. ಸೊ ಆ ಥರ ಐ ಆಮ್ ಟೋಟಲಿ ಥ್ರಿಲ್ಡ್. ಈ ಮೂವಿಗೆ ಎಲ್ಲರೂ ಬಂದು ನೋಡಿ ಆ್ಯಂಡ್ ಲೆಟ್ಸ್ ರಾಕ್. ಸೂಪರ್, ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ. ಮೈಕ್ ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೂಮೆಂಟ್ ನನಗೆ. ಐ ಥಿಂಕ್ ನಂದು ಒಂದು ಎಲ್ಲ ಒಬ್ಬ ಮ್ಯೂಸಿಷಿಯನ್ಗೂ ಒಂದು ಕನಸಿರುತ್ತೆ ಯೂಶಲಿ, ಒಂದು ದೊಡ್ಡ ಸಿನಿಮಾಗೊಂದು ಮ್ಯೂಸಿಕ್ ಮಾಡಬೇಕು, ಏನಿರಬೇಕು ಅಂತ. ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ನನಗೆ. ಪುಷ್ಕರ್ ಸರ್ ಮುಂಚೆ ಪರಿಚಯ ಇದ್ರು, ಒಂದು ಸಿನಿಮಾಗೆ ಅವಕಾಶ ಕೊಡ್ತೀನಿ ಅಂತ ಸರ್ಗೆ ಕಡೆಯಿಂದ ಒಂದು ಆಫರ್ ಬಂದಾಗ ನನಗೆ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಒನ್ ಆಫ್ ದ ಪ್ರಾಜೆಕ್ಟ್. ಸೊ ಇದೇ ಥರ ಸಡನ್ ಆಗಿ ಪುಷ್ಕರ್ ಸರ್ ಕಡೆಯಿಂದ ಒಂದು ಸಾಂಗ್ ಮಾಡ್ಬೇಕು, ಈ ಥರ ಇದೆ, ಹೇಳ್ತೀನಿ ಅವತಾರ್ ಪುರುಷಗೆ ಅಂತ ಹೇಳಿದಾಗ ಇಟ್ ವಾಸ್ ಫ್ಯಾನ್ ಬಾಯ್ ಮೂಮೆಂಟ್. ಅದು ಶರಣ್ ಸರ್ಗೆ ಅಂದಾಗ ಇನ್ನೂ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇದ್ದಿದ್ದು. ಸೊ ಆಯ್ತಾ, ಫಸ್ಟು ಮೇನ್ಲಿ ಥ್ಯಾಂಕ್ಫುಲ್ ಫಾರ್ ಪುಷ್ಕರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸುನಿ ಸರ್ದು ಡೈರೆಕ್ಟ್ ಮಾಡ್ತಿರೋ ಈ ಮೂವಿಗೆ ಅಂದಾಗ ಇನ್ನೊಂದು ತುಂಬ ಖುಷಿ ಆಯಿತು. ಸೊ ಅವ್ರ ಗೈಡೆನ್ಸ್ ಆ್ಯಂಡ್ ಆಲ್ ಇಟ್ಸ್ ಅವ್ರದ್ದು ಇನ್ಪುಟ್ಸ್ಗಳು ಇಟ್ ವಾಸ್ ವೆರಿ ಅಮೇಝಿಂಗ್. ಸಾಂಗ್ ಕೇಳಿದ್ದೀರಾ, ಐ ಥಿಂಕ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಹರಿಸಿ ಸಪೋರ್ಟ್ ಮಾಡಿ. ಸೊ ಲೆಟ್ ಇಟ್ ವಿನ್ ಅ ಸಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುನಿ ಸರ್, ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ಈ ಸಾಂಗಲ್ಲಿ. ಇಟ್ ಈಸ್ ಆಲ್ವೇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್. ನಾನು ಅವ್ರ ಫ್ಯಾನ್ ಗರ್ಲ್ ಆಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ನಾನು ತುಂಬ ಎಕ್ಸೈಟೆಡ್. ಸುನಿ ಸರ್ ಅಂದಿದ ತಕ್ಷಣನೇ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್, ಬಿಕಾಸ್ ಐ ಆಮ್ ಇಸ್ ಹ್ಯೂಜ್ ಫ್ಯಾನ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಆ್ಯಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನಂಗೆ ತುಂಬ ದೊಡ್ಡ ವಿಷಯ. ನಾನು ಇಂಡಸ್ಟ್ರಿ ಇನ್ನೂ ನನ್ನ ಪಿಕ್ಚರ್ ರಿಲೀಸು ಆಗಿರಲಿಲ್ಲ, ರೋಸ್ ಅನ್ನೋ ಒಂದು ಚಿತ್ರ. ಆ ಟೈಮಲ್ಲಿ ನಂದೊಂದು ಪರ್ಫಾರ್ಮೆನ್ಸ್ ಎಲ್ಲಿಂದ ನನಗೊಂದು ಕಾಲ್ ಬರುತ್ತೆ, ಇಟ್ ಇಸ್ ಅನ್ ಅನ್ನೋನ್ ನಂಬರ್. ಆ್ಯಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ನನ್ನ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರಿಂದ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ಸೋ ಸಪೋರ್ಟಿವ್. ಇಟ್ ಈಸ್ ಅಮೇಝಿಂಗ್ ಹೌ ದ ಸ್ಮಾಲ್ ದಿಸ್ ವರ್ಲ್ಡ್ ಇಸ್. ನಾನು ಯಾವಾಗಲೂ ಅನ್ಕೋತಿದ್ದೆ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು. ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಹೂ ಡಸಂಟ್ ವಾಂಟ್ ಆ್ಯಕ್ಟ್ ವಿತ್ ಶರಣ್ ಸರ್. ಆ ಥರ ನನಗೊಂದು ಆಸೆ ಇತ್ತು. ಆ್ಯಂಡ್ ಈ ಸಾಂಗ್ ಮೂಲಕ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದು ನನಗೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಪುಷ್ಕರ್ ಸರ್ ಫಾರ್ ದಿಸ್ ಮೂವಿ ಬಿಕಾಸ್ ಆ್ಯಂಡ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ sorry, I just forgot your name, Biju and Aura. Amazing performance. I loved you both in the song, and amazing voices, and Abhinandan, wonderful music. Congratulations. And anyways, it's already a hit. I already got calls from my friends saying it's amazing. ನಮ್ಮ ಚಿತ್ರನೂ ರಿಲೀಸ್ ಆಗ್ತದೆ ನೆಕ್ಸ್ಟ್.
ಸೊ ಮೋಡ ಕವಿದ ವಾತಾವರಣ ರಿಲೀಸ್ ಆಗ್ತಿದೆ. ಸೊ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ಈಗ ಸದ್ಯಕ್ಕೆ April 5th ಅವತಾರ ಪುರುಷ 2 ರಿಲೀಸ್ ಆಗ್ತಿದೆ. ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಆ್ಯಂಡ್ ಈ ಸಾಂಗ್ ಬಿಗಿನಿಂಗಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಫಸ್ಟ್ ಹೈಲೈಟ್ ಆಗಿದೆ ನಂಗೆ ಬಿಜೂಸ್ ವಾಯ್ಸ್, ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಫಸ್ಟ್ ಇಂಪ್ರೆಷನ್ ವಾಸ್ ಅಮೇಝಿಂಗ್, ಆ್ಯಂಡ್ ತುಂಬ ಪ್ರೌಡ್ ಅನಿಸ್ತಿದೆ ನನಗೆ ಈ ಸಾಂಗ್, ಒನ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಸಾಂಗ್. ಆಲ್ ದಿ ಬೆಸ್ಟ್ ಟು ದ ಟೀಮ್, ಆಲ್ ದಿ ಬೆಸ್ಟ್ ಸುನೀಸಾ, ಆಲ್ ದಿ ಬೆಸ್ಟ್ ಪುಷ್ಕರ್ ಸರ್, ಆಲ್ ದಿ ಬೆಸ್ಟ್ ಟು ದ ಟೀಮ್. April 5th ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸಾತ್ವಿಕಾ, ನಿಮಗೂ ಕೂಡ ತುಂಬ ಒಳ್ಳೆಯದಾಗಲಿ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಈಗ ನಮ್ಮ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು. ಪುಷ್ಕರ್ ಸರ್ ದಯವಿಟ್ಟು. ಪುಷ್ಕರ್ ಸರ್ ಅಂದ ತಕ್ಷಣ ನಾನು ಈಗಾಗಲೇ ಹೇಳ್ತಾ ಇದ್ದೆ, 11 ಸಿನಿಮಾಗಳು. ಒಂದಷ್ಟು ನಿರ್ಮಾಪಕರು ಕೇವಲ ಹಣ ಹೂಡಿಕೆ ಮಾಡಿದ್ರೆ, ಒಂದಷ್ಟು ನಿರ್ಮಾಪಕರು ಅವರ ಪ್ಯಾಷನ್ ಟುವರ್ಡ್ಸ್ ದ ಸಿನಿಮಾ ಏನು ಅನ್ನೋದನ್ನ ಪ್ರತಿ ಹಂತದಲ್ಲಿ ತೋರಿಸ್ತಾ ಹೋಗ್ತಾರೆ. ಆ ಥರದ್ ಒಂದು ವ್ಯಕ್ತಿ ಪುಷ್ಕರ್ ಸರ್. ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ರಿಲೀಸಿಗೆ ರೆಡಿ ಆಗಿದೆ, ಇವತ್ತಿನ ಹಾಡಿನ ಬಗ್ಗೆ ಏನ್ ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಪಾರ್ಟ್ 2 ಮಾಡ್ಬೇಕಾದ್ರೆ ಸುನಿದು ಒಂದು ಕ್ಲಿಯರ್ ಇಂಟೆನ್ಷನ್ ಇತ್ತು ಗುರು. ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟ್ ಹೋಗೋಣ, ಮಧ್ಯದಲ್ಲಿ ಸಾಂಗ್ ತರೋದು ಆ ಥರ ಬಲವಂತವಾಗಿ ಏನೋ ಮಾಡೋದು ಬೇಡ ಅಂತ ಒಂದು ಮುಂಚೆನೇ ಡಿಸ್ಕಷನ್ ಮಾಡಿ ಒಂದು ಫಾರ್ಮ್ಯಾಟಲ್ಲಿ ಫುಲ್ ಫಿಲಮ್ನ ಕಟ್ ಮಾಡಿದ್ರು, ಎಡಿಟ್ ಮಾಡಿದರು. ಬಟ್ ಆಬ್ವಿಯಸ್ಲಿ ಒಂದೇನಂತಂದರೆ ಶರಣ್ ಸರ್ ಫಿಲಮ್ ಅಂತ ಹೇಳಿದ್ರೆ ಜನಗಳು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ, ಏನಾದರೂ ಒಂದು ಕಮರ್ಷಿಯಲ್ ಸಾಂಗ್ ಇದ್ದೇ ಇರುತ್ತೆ. ಸೊ ಅದನ್ನು ರಿಲೀಸ್ಗಿಂತ ಮುಂಚೆ ಅದನ್ನು ಪ್ರಮೋಷನಲ್ ಕಂಟೆಂಟ್ ಆಗೋದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಆ ಥರ ಒಂದು ಕನ್ಸಿಡರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೆರಿ ಮ್ಯೂಚುವಲ್ ಆಗಿ ಡಿಸ್ಕಷನ್ ಮಾಡಿ ಶರಣ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ವಿ. ಸರ್ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಶರಣ್ ಸರ್ದು ಆಲ್ರೆಡಿ ಬೆಂಚ್ ಮಾರ್ಕ್ ಬೇರೆ ಥರನೇ ಇದೆ. ಡ್ಯಾನ್ಸ್ ನಂಬರ್ ಅಂತ ಬಂದಾಗ, ಐಟಮ್ ಸಾಂಗ್ ಅಂತ ಬಂದಾಗ, ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅಂತ ಅಂದಾಗ ಅಭಿನಂದನ್ನು ನಾನು ಮೈಸೂರಲ್ಲಿ ಮೀಟ್ ಮಾಡಿದ್ದೆ. ಅಭಿನಂದನ್ದು ಮೈಸೂರಲ್ಲಿ ಒಂದು ಸ್ಟುಡಿಯೋ ಇದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಹೊಸ ಪ್ರತಿಭೆ. ಡೆಫಿನೆಟಾಗಿ ಇಲ್ಲಿಂದ ಒಂದು 2-3 ಫಿಲಮ್ ಅಷ್ಟರಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ಅಭಿನಂದನ್, ನೀನು ಫಾರ್ ಶೋರ್. ಸೊ ನಾನು ಅಭಿನಂದನ್ ಕೇಳಿದೆ, ಗುರು ಈ ಥರ ಒಂದು ಆಪರ್ಚುನಿಟಿ ಇದೆ, ಶರಣ್ ಸರ್ನ ಇಟ್ಕೊಂಡು ನಾವು ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಬೇಕು, ಏನು ಮಾಡ್ಬೋದು ಅಂತಂದಾಗ ಅಭಿನಂದನ್ ಸರ್ MC ಬಿಜ್ಜುನ ಟ್ರೈ ಮಾಡೋಣ. ರೀಸೆಂಟಾಗಿ ಬ್ಯಾಡ್ ಬಾಯ್ಸ್ ಮ್ಯಾಸಿವ್ ಹಿಟ್ ಆಗಿದೆ, ಸೊ ಬಿಜ್ಜು ಈಸ್ ರಿಯಲಿ ಹ್ಯಾಪ್ನಿಂಗ್ ಅಂತಂದಾಗ ಅದು ಪಕ್ಕ ಒಂದು ಒಳ್ಳೆ ಇನ್ಪುಟ್ ಅಂತ ಅನ್ನಿಸ್ತು. ಸೊ ಇಮಿಡಿಯೇಟಾಗಿ ಬಿಜ್ಜುನ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ಬಿಜ್ಜು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ. ಸೊ ಆಯಿತು ಅಂತ ಫಸ್ಟ್ ಒಂದು 2-3 ಸೆಷನ್ ಅವರೇ ಮಾಡಿದ್ರು. ಅದಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಎಕ್ಸೈಟಿಂಗ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಿಗೆ ಕರೆಸಿ ಅದೊಂದು ದೊಡ್ಡ ಮ್ಯಾರಥಾನು, 2 ಬೋರ್ಡ್ ಥರ ನೋಟಿಸ್ ಬೋರ್ಡ್ನ ಇಟ್ಬಿಟ್ಟು ಆಫೀಸಲ್ಲಿ ಸುಮಾರು ಒಂದು 8 ಅವರ್ಸ್ ಸೆಷನ್ನು. ಆಯಿತು, ಓಕೆ, ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಏನು ಪ್ಯಾರಾಮೀಟರ್ಸು, ಲವ್ವಾ, ಹೇಟಾ, ಅಥವಾ ಯಾವ ರೀತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ಲಿ ರಿಸರ್ಚು 8 ಅವರ್ಸ್ ರಿಸರ್ಚ್ ಮಾಡಿ ಒಂದು ದೇವದಾಸ್ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ನ ನಾವು ಮಾಡಿದ್ವಿ. ಎಲ್ಲರಿಗೂ ಎಕ್ಸೈಟ್ ಆಗಿತ್ತು, ಆ ಸಾಂಗು ಸೂಪರ್ ಎಕ್ಸೈಟ್ ಆಗಿತ್ತು. ಬಟ್ ನಮ್ಮ ಡೈರೆಕ್ಟ್ರಿಗೆ ಇಲ್ಲ ಬೋಳಿ ಮಕ್ಕಳು ನನ್ನ ಬಿಟ್ಟು ಬುಕ್ ಮಾಡಿಯಾರ ಇವರು, ಗ್ಯಾರಂಟಿ ಸಾಂಗ್ನ ನಾನು ರಿಸೀವ್ ಮಾಡೋದಿಲ್ಲ, ಬೇಡ ಗುರು ಇದು ವರ್ಕ್ ಆಗ್ತಿಲ್ಲ, ಇದು ಶರಣ್ ಸರ್ ಆಲ್ರೆಡಿ ಸಿಕ್ಕಾಬಿಟ್ಟೆ ಇದೆ ಬೇರೆ ಈ ಥರ ಹೆಣ್ಣು ಎಣ್ಣೆ ಅನ್ನೋದು, ಹಂಗಾಗಿ ಇದು ಬೇಡ ಗುರು, ನಾನೇನು ಬೇರೆ ಮಾಡಿಸ್ತೀನಿ, ಟಾಕ್ಸಿಕ್ ಅಂತ ಇಟ್ಕೊಂಡು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಚಾಲೆಂಜಾಗಿ ತೊಗೊಂಡು ಈ ಸಾಂಗ್ನ ರಿಜೆಕ್ಟ್ ಮಾಡಿ ಅಲ್ಲಿಂದ ಶುರು ಮಾಡಿದ ಜರ್ನಿ. ಬಟ್ ಫಾರ್ಚುನೇಟ್ಲಿ ಆ ಸಾಂಗ್ ಏನು ನಾವು ಮಾಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಈ ಸಾಂಗ್ ಬಂತು. ಸೊ ಹಾಗಾಗಿ ಸುನಿ ಬಚಾವಾಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನೇ ಪ್ಲೇ ಮಾಡ್ತಿದ್ದೆ, ಗುರು ಸೂಪರಾಗಿ ಏನೋ ಒಂದು ಸಾಂಗ್ ವೈರಲ್ ಸಾಂಗ್ ಆಗೋದು, ಏನೇನೋ ಮಾಡಿದ್ದೆ ಕೂತ್ಕೊಂಡು ಅಂತ. ಸೊ ಬಿಜು ಥ್ಯಾಂಕ್ ಯು ಸೋ ಮಚ್, ಅದ್ಭುತವಾಗಿ ಮಾಡಿದ್ದೀರಾ. ಅವ್ರನ್ನು ಕೂಡ ಇದರಲ್ಲಿ ಎಷ್ಟೊಂದು ಲೈನ್ಸ್ಗಳಿಗೆ ನಾಟಕ ಟಚ್ ಕೊಟ್ಟು ಸೂಪರಾಗಿ ಮಾಡಿರೋ ಅಂತ ಒಂದಿದು. ಆ್ಯಂಡ್ ಅಭಿನಂದನ್ ಅಮೇಝಿಂಗ್ ವರ್ಕ್. ಸೊ ಶರಣ್ ಸರ್ ಬಿಸಿ ಶೆಡ್ಯೂಲರ್ನು ಕೂಡ ಲಾಸ್ಟ್ ಮಿನಿಟಲ್ಲಿ ಬಂದು ಸಾಂಗ್ನಾಗ ಕನ್ಸಿಡರೇಷನ್ ಮಾಡಿದ್ದೀರಾ ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ರೂಔಟ್ ದ ಜರ್ನಿಯಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ಆ್ಯಂಡ್ ಸಾತ್ವಿಕಾ ಕೂಡ ವೆರಿ ಶಾರ್ಟ್ ನೋಟಿಸಲ್ಲಿ ಬಂದು ಶೂಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಆನಂದ್ ಆಡಿಯೋ ಇದ್ರವರೆಗೂ ಕೂಡ ನಾವು ನನ್ನ ಗೋಧಿ ಬಣ್ಣದಿಂದ ಇಟ್ಕೊಂಡು ಪ್ರತಿ ಫಿಲಮನ್ನು ಕೂಡ ನನ್ನದೇ ಪ್ಲಾಟ್ಫಾರ್ಮಲ್ಲಿ ಪುಷ್ಕರ್ ಫಿಲಮ್ಸ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಿದ್ವಿ. ಬಟ್ ಈ ಸಲ ಇನ್ನೂ ಬಿಗ್ಗರ್ ರೀಚ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಆನಂದ್ ಆಡಿಯೋದವ್ರಿಗೆ ಅಪ್ರೋಚ್ ಮಾಡಿ ಶ್ಯಾಮ್ ಅವ್ರನ್ನ ಮೀಟ್ ಮಾಡಿದಾಗ, ಆಯಿತು ಸರ್ ನಾನು ಪಾರ್ಟ್ 1 ಪಾರ್ಟ್ 2 ನಮ್ಮ ಪ್ಲಾಟ್ಫಾರ್ಮ್ಗೆ ತೊಗೊತೀನಿ ಅಂತ ಹೇಳಿ ನಮ್ಗೆ ಎನ್ಕರೇಜ್ ಮಾಡಿ, ಸೊ ಅವತಾರ ಪುರುಷ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಎರಡೂ ಅವರೇನೆ ರೈಟ್ಸ್ನ ಬೈ ಮಾಡಿ ಈ ಫಿಲಮ್ದು ಸಾಂಗು ಅವರ ಪ್ಲಾಟ್ಫಾರ್ಮಲ್ಲೇ ರಿಲೀಸ್ ಆಗುತ್ತೆ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ. ವೆರಿ ಥ್ಯಾಂಕ್ಫುಲ್ ಟು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್ ಫಾರ್ ಕನ್ಸಿಡರಿಂಗ್ ಅವರ್ ಪ್ರಾಜೆಕ್ಟ್. ಅದು ಬಿಟ್ಟು ಸೊ ಫಿಲಮ್ April 5th ರಿಲೀಸ್ ಆಗ್ತಿದೆ. ಸೊ ಥ್ರೂಔಟ್ ನನ್ನ ಕೆರಿಯರಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಅವನೇ ಶಿವನಾರಾಯಣ ಟು ಅವತಾರ ಪುರುಷ ನನ್ನ ಬೆನ್ನೆಲುಬಾಗಿ ನಿಂತಂಥ ಮೋಹನ್ ಸರ್, ತುಂಬ ಥ್ಯಾಂಕ್ ಯು ಸರ್. ಸೊ ಮೋಹನ್ ಸರನ್ನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ವೆರಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಎಲ್ಲ 7 ಬೀಳುಗಳಲ್ಲಿ.
ಸೊ ಮ್ಯಾಸಿವ್ ಸ್ಕೇಲಲ್ಲೇ ಫಿಲಮ್ ರಿಲೀಸ್ ಆಗ್ತಿದೆ. ಇಲ್ಲಿಂದ ನೆಕ್ಸ್ಟ್ 15 ಡೇಸು ಕಂಪ್ಲೀಟಾಗಿ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸುನಿ ಸರ್ಗೂ ಅದನ್ನು ಹೇಳಿನಿ, ಗುರು ಸಾಕು, ಒಂದು ಸರಳ ಪ್ರೇಮ ಕಥೆ ಮ್ಯಾಸಿವ್ ಹಿಟ್ ಆಗಿದೆ, ಆ ಕಂಟೆಂಟನ್ನು ನೀವು ಶೇರ್ ಮಾಡೋದು ನಿಲ್ಲಿಸ್ಬಿಟ್ಟು ದಯವಿಟ್ಟು ಇಲ್ಲಿಂದ ಅವತಾರ ಪುರುಷ ಕಂಟೆಂಟ್ನ ಶೇರ್ ಮಾಡೋಕ್ಕೆ ಶುರು ಮಾಡೋ, ನಮ್ಮ ಫಿಲಮ್ಗೂ ಪ್ರಮೋಷನ್ ಬೇಕು ಅಂತ ಹೇಳ್ಬಿಟ್ಟು ಸುನಿಗೂ ಹೇಳಿನಿ. ಬರೀ ಓಪನ್ ಮಾಡಿದ್ರೆ ಬರೀ ಅದೇ ಇರುತ್ತೆ. ಅಮೆಝಾನಲ್ಲಿ ರಿಲೀಸ್ ಆಯಿತು 25 ಡೇಸು 30 ಡೇಸು, ಅವತಾರ ಪುರುಷ ಯಾವಾಗ ಗುರು ಮಾಡ್ತೀನಿ ಪ್ರಮೋಷನ್ನು, ಸಾಕು ಗುರು ನಿನ್ನ ಫಿಲಮ್ ಆಲ್ರೆಡಿ 30 ಡೇಸ್ ಆಗಿದೆ. ಸೊ ಇಲ್ಲಿಂದ 15 ಡೇಸ್ ಆಫ್ ಅಗ್ರೆಸಿವ್ ಪ್ರಮೋಷನ್ ಮಾಡಿ ಏಪ್ರಿಲ್ 5 ಒಂದು ಗ್ರ್ಯಾಂಡ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ನಿಮ್ಮ ಎಲ್ಲ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ನೀವು ಅಲ್ಲೇ ಇರಬೇಕು, ಅಲ್ಲೇ ಒಂದೇ ನಿಮಿಷ. ಸುನಿ ಸರ್ ಬನ್ನಿ. ಅವಾಗಲೇ ಕೈ ಮೇಲೆ ಬರ್ಕೊಂಡ್ರು ಏನೋ ಮರ್ತೋಗಿದಾರಂತೆ, ಅದೊಂಚೂರು ಕೇಳ್ಬಿಡ. ಹಲೋ, ಎಲ್ಲರಿಗೂ ನಾನು ಇಂಗ್ಲೀಷ್ ಹೆಂಗೆ ಬರ್ದಿದ್ದು ಪಾಸ್ ಆದೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ಥ್ಯಾಂಕ್ಸ್ ಹೇಳೋದು ಮರ್ತೆ ಅವಾಗ. ಸೊ ಅದೊಂದು ಇತ್ತು. ಈ ಸಾಂಗ್ ಶುರು ಮಾಡಿದ್ದು ಅಂದರೆ ನನ್ಗೆ ಬಿಜ್ಜು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರದ್ದು ಪದ ಬಳಕೆ ಇದೆಯಲ್ಲ, 49 ಅಕ್ಷರನ 49 ಥರನೂ ಮಾತಾಡ್ತಾರೆ ಅವರು. ಸೊ ಅಷ್ಟು ಫಾಸ್ಟಾಗಿ ಅಷ್ಟು ಕನ್ನಡ ನೀವು ಸುಲಲಿತವಾಗಿ ಮಾತಾಡೋದು ತುಂಬ ಖುಷಿ. ಸೊ ಥ್ಯಾಂಕ್ ಯು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, RCB ಪ್ರೂವ್ ಮಾಡ್ಬಿಟ್ರು ನೀವೇನು. ಸೊ ಥ್ಯಾಂಕ್ ಯು ಅವರ ಮೇಡಮ್. ಮತ್ತು ಶರಣ್ ಸರ್ಗೆ, ಸರ್ ನಾವು ರಿಲೀಸ್ ಡೇಟ್ ಬಗ್ಗೆ ಡಿಸ್ಕಷನ್ಗೆ ಹೋಗ್ತಿದ್ದೆ. ಆವಾಗ ಶರಣ್ ಸರಿಗೆ ಬಂದು, ಸರ್ ಈಗ ಒಂದು ಶಾರ್ಟ್ ಸಾಂಗ್ ಶೂಟ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಒಂದು ಲುಕ್ ಕೊಟ್ಟರು. ಯಾವುದಕ್ಕೆ ಆದ್ರೂ ಅವರು ಸಪೋರ್ಟಿವ್ ಆಗಿ ಬಂದು ಪ್ರಾಕ್ಟೀಸ್ ಎಲ್ಲ ಮಾಡಿ ಎಫರ್ಟ್ ಹಾಕಿದ್ದಾರೆ. ಸೊ ಶರಣ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಸಾತ್ವಿಕಾ ಮೇಡಮ್ ಬಗ್ಗೆನೇ ಹೇಳ್ಬೇಕು. ಅಂದರೆ ಕೊರಿಯೋಗ್ರಾಫರ್ ಲಾಸ್ಟ್ ಇನ್ನು ಒನ್ ಡೇ ಇದ್ದಾಗ ಅವ್ರು ಹೇಳಿದ್ರು, ಸರ್ ಇಲ್ಲಿ ಅವರ ಮೇಡಮ್ ಇದ್ದಾರೆ, ಜೊತೆಗೆ ಕಟ್ಟವೇಸ್ಗೆ ಇನ್ನೊಬ್ರು ಯಾರನ್ನ ಒಂದು ಹೀರೋಯಿನ್ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಒಂದಿನಾಗ ಯಾರನ್ನ ಕನ್ವಿನ್ಸ್ ಮಾಡಲಿ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡ್ಕೊಂಡು ಕೂತ್ಕೊಂಡೆ. ಸ್ಟಾರ್ಟಿಂಗ್ ಒಂದಿಬ್ಬರು ಬ್ಯುಸಿ ಇದ್ದರು. ಆಮೇಲೆ ಮೇಡಮನ್ನು ಆ್ಯಡ್ ಶೂಟ್ ಇತ್ತು ಅವ್ರಿಗೂ. ಬಟ್ ಸ್ಟಿಲ್ ಆ್ಯಡ್ ಪ್ಯಾಕಪ್ 6 PM ಪ್ಯಾಕಪ್ ಆದಮೇಲೆ ಅರೌಂಡ್ 8 PM ಸೆಟ್ಟಿಗೆ ಬಂದು 10 PM ಇಂದ ಬೆಳಿಗ್ಗೆವರೆಗೂ ಶೂಟ್ ಮಾಡಿಕೊಟ್ರು. ನಿಮಗೂ ಧನ್ಯವಾದಗಳು ಮೇಡಮ್. ಆಮೇಲೆ ಕೊರಿಯೋಗ್ರಾಫರ್ ಬಗ್ಗೆ ಹೇಳಬೇಕು. ಮಧು ಅವರು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್. ಸೊ ನಾನು ಅವ್ರಿಗೆ ಕೊರಿಯೋಗ್ರಾಫರ್ ಥರ ಟ್ರೀಟೇ ಮಾಡ್ತಿರ್ಲಿಲ್ಲ. ಬನ್ನಿ ಮಧು ಸರ್. ಸೊ ಅಂದರೆ ನಾನು ಬರೀ ಡಿಸ್ಕಷನ್ಗಳು ಯಾವಾಗಲೂ ಅಸೋಸಿಯೇಟ್ ಅಂದರೆ ಗೊತ್ತಿರುತ್ತೆ. ಯಾರ್ದು ಏನೇ ತಪ್ಪಾದರೂ, ಈಗ ಫಾರ್ ಎಕ್ಸಾಂಪಲ್ ಶರಣ್ ಸರ್ ಕರೆಕ್ಟ್ ಟೈಮ್ ಬರಲಿಲ್ಲ ಅಂದರೂ ನಾವು ಅಸೋಸಿಯೇಟ್ ಕಡೆ ತಿರ್ಬಿಟ್ಟು ಬೇಗ ಬರೋಕ್ಕಲ್ವಾ ಅಂತ ಹೇಳಿರ್ತೀವಿ ಡೈರೆಕ್ಟಾಗಿ. ಸೊ ಆ ರ್ಯಾಪೋದಲ್ಲಿ ಇರ್ತೀವಿ. ಬಟ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಮಧು ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು. ಮತ್ತು ಸೆಟ್ ಡಿಸೈನ್ ಮಾಡಿದ್ದು ಪ್ರತಿಯೊಂದು ಅವರು ತುಂಬ ಮುತುವರ್ಜಿಸಿ ಸ್ಟೆಪ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ರಾಘಣ್ಣನು ಸಪೋರ್ಟಿಗೆ ಬಂದರು, ಅವ್ರಿಗೂ ಧನ್ಯವಾದಗಳು. ಪುಷ್ಕರ್ ಸರ್ಗೆ ಅಮೌಂಟ್ ಹಾಕಿದ್ರು ಅವರು ಪ್ರತಿ ಪ್ರೆಸ್ ಮೀಟಲ್ಲೂ ಧನ್ಯವಾದಗಳು. ಮತ್ತು ಬೆನ್ನೆಲುಬು ಮೋಹನ್ ಸರ್ ಅವರು ಸ್ಟೇಜ್ ಮೇಲೆ ಬಂದರೆ ಹಂಗೆ ಒಂದು ಬೊಕ್ಕೆ ಕೊಟ್ಬಿಡ್ತೀವಿ. ಮೋಹನ್ ಸರ್ ಅಲ್ಲ, 2 ಆಪ್ಷನ್ ಇದೆ. ಒಂದು ಸಪ್ರೇಟಾಗಿ ಕರೆದು ಮಾತಾಡೋದು, ಇಲ್ಲ ಈಗ ಬಂದರೆ ಬೊಕ್ಕೆ ತಗೊಂಡೋಗೋದು. ನೀವೇ ಡಿಸೈಡ್ ಮಾಡಿ. ಮೋಹನ್ ಸರ್ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ತಗೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಬನ್ನಿ ರಾಘಣ್ಣ. ಒಂದು ವಿಶ್ ಮಾಡಿ ಸರ್. ಅಲ್ಲ, ಯಾವತ್ತು ರಿಲೀಸ್ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿ. ಅವಾಗಲೇ ಲಾಸ್ಟ್ ಟೈಮ್ ಬಂದಾಗ ಮಾರ್ಚ್ 22 ಅಂತ ಎಲ್ಲರಿಗೂ ಕನ್ಫ್ಯೂಸ್ ಮಾಡಿದ್ರೆ. ಈಗ ಹೇಳಿ ಕರೆಕ್ಟ್ ಡೇಟ್. ಇದಕ್ಕೆಲ್ಲ ಕಾರಣಕರ್ತರು ಸುನಿ ಅವರೇ. 22ಕ್ಕೆ ಡೇಟ್ ಅನೌನ್ಸ್ ಮಾಡಿದವರು ಅವರೇ, ಅದನ್ನು ಪುಷ್ಕರ್ ಹತ್ರ ಡಿಸ್ಕಷನ್ ಮಾಡಿದವರು ಅವರೇ. ತಿರ್ಗಾ ಮತ್ತೆ ಬಂದು 5ನೇ ತಾರೀಕು ರಜಾ ಇದೆ, 9-10ಕ್ಕೆ ರಜಾ ಇದೆ, ಇದು ತುಂಬ ಪ್ಲಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪಿಕ್ಚರ್ ಅನೌನ್ಸ್ ಮಾಡಿದವ್ರನ್ನ ಮುಂದಕ್ಕೆ ಕಳಿಸಿ ಈ ಪಿಕ್ಚರ್ ಅನೌನ್ಸ್ ಮಾಡಿದ್ದಾರೆ. ಅವ್ರು ತುಂಬ ಶಾಪ ಆಗ್ತಾ ಇದ್ದಾರೆ ಸುನಿ ಅವ್ರಿಗೆ. ಏನೇ ಶಾಪ ಇದ್ರು ಎಲ್ಲ ಸುನಿ ಅವ್ರಿಗೆ ತಲುಪಬೇಕು. ಆವಾಗಲೇ ಪುಷ್ಕರ್ ಸರ್ ಹೇಳಿದ್ರು ಬೋಳಿ ಮಕ್ಕಳು ಮಾಡಿದ್ದಾರೆ ಅಂತ. ನಾನು ಅದನ್ನ ಮೋಸ್ಗಾರಿಗೂ ಬೈಯಲ್ಲ ಸರ್. ಬೈದ್ರೆ ಅವನಿಗೆ ಬೈತೀನಿ, ಡಬ್ಬ ನನ್ನ ಮಗ ಅಂತ. ಅವ್ರ ತಾಯಿರ್ನೆಲ್ಲ ನಾನು ಹೇಳ್ಕೊಬರಲ್ಲ. ಥ್ಯಾಂಕ್ ಯು. ಶರಣ್ ಸರ್ ಬೊಕ್ಕೆ ಕೊಟ್ಟು. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾ ರೆಡಿ ಆಗೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಅದ್ಭುತವಾಗಿ ಪ್ರಮೋಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಆ ಜವಾಬ್ದಾರಿ ಮೋಹನ್ ಸರ್ ತಗೊಂಡಿದ್ದಾರೆ. ಸರ್ ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಕೊರಿಯೋಗ್ರಾಫರ್ ಮಧು, ಇಲ್ಲಿ ನೀವು ಅಸೋಸಿಯೇಟ್ ಅಲ್ಲ, ಕೊರಿಯೋಗ್ರಾಫರ್ ಆಗಿ ಮಾತಾಡ್ಬೇಕು. ಇಲ್ಲ, ನಾನು ಅಸೋಸಿಯೇಟ್ ಆಗಿ ಮಾತಾಡ್ತೇನೆ. ಇಲ್ಲ, ಕೊರಿಯೋಗ್ರಾಫರ್ ಆಗಿ ಮಾತಾಡ್ಬೇಕು ಈ ಹಾಡಿನ ಬಗ್ಗೆ. ಅಲ್ಲಿ ಸೆಂಟ್ರಿಗೆ ಬನ್ನಿ. ಎಲ್ರಿಗೂ ನಮಸ್ತೆ.
ಆಲ್ರೆಡಿ ಸುನಿ ಸರ್ ಜೊತೆ ಪ್ರೀವಿಯಸ್ ಮೂವಿಲಿ ನಾನು ವರ್ಕ್ ಮಾಡಿದ್ದೆ. ಸೊ ಈ ಮೂವಿಲೂ ಚಾನ್ಸ್ ಕೊಟ್ಟರು, ತುಂಬ ಧನ್ಯವಾದಗಳು. ಈ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಸಾಂಗ್ ಮಾಡೋಕ್ಕೆ ಮುಂಚೆ 2 ಸಾಂಗ್ ರೆಕಾರ್ಡ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು. ನಾನು ಅದನ್ನು ರೆಫರೆನ್ಸ್ ವಿಡಿಯೋ ಮಾಡಿ ಎಲ್ಲರಿಗೂ ತಂದು ತೋರಿಸ್ತಾ ಇದ್ದೆ. ಓಕೆ ಮಾಡೋಣ, ಇದು ಮಾಡೋಣ ಅಂತಲೇ ಇದ್ರು. ಬಟ್ ಅದು ಆಗಲೇ ಇಲ್ಲ. ಆಮೇಲೆ ಗೊತ್ತಾಯಿತು, ಒಂದು ಒಳ್ಳೆ ಕೆಲಸ ಆಗೋಕ್ಕೆ, ಒಳ್ಳೆ ಸಾಂಗ್ ಬರೋಕ್ಕೆ ಒಂದು ಟೈಮ್ ಬೇಕಂತ. ಸೊ ಅದೇ ಈ ರ್ಯಾಪ್ ಸಾಂಗು ಡಿಫ್ರೆಂಟಾಗಿ ಒಂದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರ್ ತಂದು ಕೊಟ್ಟಾಗ ನಮಗೂ ಟೈಮ್ ಕಮ್ಮಿ ಇತ್ತು. ಅದರಲ್ಲೇ ಒಂದು ರೆಫರೆನ್ಸ್ ಮಾಡಿ ತೋರಿಸಿ ಒಂದು ಪ್ಲ್ಯಾನ್ ಮಾಡಿ ಈ ಸಾಂಗ್ ಮಾಡಿತ್ತು. ಥ್ಯಾಂಕ್ ಯು ಶರಣ್ ಸರ್, ಟೈಮ್ ಕೊಟ್ಟು ಬಂದು ಅವರು ಕೂಡ ಮಾಡಿದ್ಗೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಧು, ನಿಮಗೂ ಕೂಡ ಒಳ್ಳೇದಾಗ್ಲಿ. ಶರಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತುಂಬಾ ಕಾಯಿಸಿದೀವಿ, ನಮಗೆ ಗೊತ್ತು. ಇಲ್ಲಿ ಈ ಹಾಡಲ್ಲಿ ನನ್ಗೊಂದು ಪ್ರಶ್ನೆ. ಶರಣ್ ಸರ್ ಹಾಡು, ಶರಣ್ ಸರ್ ಅಂದ ತಕ್ಷಣ ನಮಗ್ ನೆನಪಾಗೋದು ಆ ಪರ್ಫಾರ್ಮೆನ್ಸು, ಆ ಎನರ್ಜಿ, ಡಾನ್ಸು. ಇಲ್ಲಿ ನಿಮ್ಮನ್ನ ಸುನಿ ಸರ್ ಕೂರ್ಸಿದ್ದ ಹೆಂಗೆ ಅಂತ ಕೂತಲ್ಲೇ ಪರ್ಫಾರ್ಮ್ ಮಾಡಿದಿರಲ್ಲ ಸರ್, ಅದ್ರ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಕರೆಕ್ಟ್, ನೀವು ಭಾಳ ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಸುನಿ ಅವಾಗಲೇ ತುಂಬ ಪ್ರಾಕ್ಟೀಸ್ ಮಾಡಿದ್ರು ಅಂತ ಹೇಳಿದ್ರು. ಅಷ್ಟೆಲ್ಲ ಸುಳ್ಳು ಹೇಳೋಕೆ ಆಗಲ್ಲ. ಸಾಂಗ್ ನೋಡಿದ್ರೆ ನಾನೇನು ಮಾಡಿಲ್ಲ, ಅಲ್ಲಿ ಕೂತಿದ್ದೀನಿ, ವಾವ್ ಹಿಂಗೆ ಅಂದಿದ್ದೀನಿ. ಇದಕ್ಕೆ ಯಾವುದ್ರಿ ಮಣ್ಣು, ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರು ಹೇಳ್ತಾರ? ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವ್ರಲ್ಲ, ಹಿಂಗೆ ಓಳ್ಬಿಡ್ತಾವ್ರಲ್ಲ, ಗೊತ್ತಾಗಲ್ವಾ ಜನಕ್ಕೆ ಅಂತ. ನನಗೆ ಯೂಶ್ವಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ. ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ, ಅದು ನನಗೆಲ್ಲ ಸೇರಬೇಕಾಗಿರೋ ಅಂಥದ್ದು. ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡೋದಂಥ ಅದರ ಹಿಂದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋ ಅಂಥದ್ದು. ಮತ್ತು ಡಾನ್ಸ್ ಅಂತ ಬಂದಾಗ ಅದು ನಂದಲ್ಲ. ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ, ನಾನು ಏನೂ ಇಲ್ಲದೆ ಬಂದಂಥವನು. ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು 100 ಸಿನಿಮಾ ಆಗುತ್ತೆ. ಆ 100 ಸಿನಿಮಾ ನನಗೆ ಡ್ಯಾನ್ಸ್ ಮಾಡೋವಂಥದ್ದು ಕಮ್ಮಿ ಅವಾಗ. ಯಾಕಂದರೆ ಒಬ್ಬ ಕಾಮಿಡಿಯನ್ ಆಗಿ ಡ್ಯಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರಲ್ಲ, ಹಿಂದೆ ಇರ್ತೀವಿ. ಒಂದು 4-5 ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ. ಆ 4-5 ಮೂಮೆಂಟಲ್ಲೇ 100 ಫಿಲ್ಮ್ಸ್ ಓಡಿಸಿದ್ದೀನಿ. ಅಂದರೆ ನಮ್ಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ, ಆವಾಗ ಅದನ್ನು ಮುಗಿಸ್ಬಿಡ್ತೀವಿ, ಅಲ್ಲಿಗೆ ಕಳಿಸ್ತಾರೆ. ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು, ನಿಜವಾದ ಚಾಲೆಂಜ್ ಅಂತ ಬಂದಿದ್ದು, ನಾನು ವೆನ್ ಐ ಟರ್ನ್ಡ್ ಅ ಲೀಡ್ ಆ್ಯಕ್ಟರ್. ನಾನು ಲೀಡ್ ಆ್ಯಕ್ಟರ್ ಆದಾಗ ಇದು ಇನ್ನವಿಟಬಲ್ ಅಂತ ಬಂದಾಗ, ಇದು ಮಾಡಲೇಬೇಕು, ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತು ನನ್ನನ್ನು ಒಬ್ಬ ಡ್ಯಾನ್ಸ್ ಮುಖಾಂತರ ಶರಣ್ ಒಬ್ಬ ಒಳ್ಳೆ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ, ಅದರ ಹಿಂದೆ ಇರುವಂಥ ಅಷ್ಟು ಕೊರಿಯೋಗ್ರಾಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು. ಆ್ಯಕ್ಚುಲಿ ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜು. ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲದವಂಥವನ್ನ ಒಬ್ಬನ್ನ ಕರ್ಕೊಂಡ್ಬಂದು ಸರ್ ಶರಣ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ, ಗೊತ್ತಾ? ಸೊ ಅದು ಅವ್ರುಗಳಿಗೆ ಸೇರಬೇಕಾಗಿರೋದು. ಈ ಸಿನಿಮಾದಲ್ಲೂ ಕೂಡ ಮಧು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿದ್ದೇನೆ. ನಾನು ನಿಜ ಹೇಳ್ತೀನಿ, ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ. ಅಂದರೆ ಮಾಡೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೋಬೇಕು. ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡೋವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಒಂದು ದೊಡ್ಡ ಡ್ಯಾನ್ಸ್ ಫ್ಲೋರ್ ಇದೆ. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡ್ಯಾನ್ಸ್ದು ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ. ತುಂಬ ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು 10-15 ದಿವಸ, ನನಗೆ ಗೊತ್ತು ಇವರಿಗೆ, ಒಂದು 10-15 ಡೇಸ್ ಮುಂಚೆನಾದ್ರೂ ಕೂಡ ಸಾಂಗು ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ, ನಾನು ಓಕೆ ಆಗಿದೆ ಡ್ಯಾನ್ಸು ಅಂತ ಅಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಅಲ್ಲಿಂದನೇ ಆಗ್ತಾ ಇರೋವಂಥದ್ದು. ಈ ಸಾಂಗ್ ಅಂತ ಬಂತಲ್ಲ, ಈ ಸಾಂಗ್ ಬಂತು. ಸಾಂಗ್ ತುಂಬ ಚೆನ್ನಾಗಿದೆ, ಫಾಸ್ಟ್ ಆಗಿದೆ. ನಾನು ಸುನಿಗೆ ಅವಾಗಿಂದ ಹೇಳ್ತಿದ್ದೀನಿ ಪ್ರಾಕ್ಟೀಸ್ ಯಾವಾಗ ಅಂತ. ಸಾಂಗ್ ಡೇಟು ಕೊಟ್ಬಿಟ್ಟೆ, ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ, ಡೇಟ್ ಕೊಟ್ಬಿಟ್ಟೆ. ಇವ್ರೇನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇಲ್ಲ ರೀ, ಸಾಂಗ್ ಹತ್ರ ಬರ್ತಾ ಇದೆ. ಗುರು ಇದೇನಿದು, ಯಾರು ಸರ್ ಯಾರು ಅಂತ. ಸರ್ ಮಧು ಅಂತ. ಸರ್ ಸಕ್ಕತ್ತಾಗಿ ಮಾಡೋರೆ, ಏನಿಲ್ಲ. ಮತ್ತು ಪ್ರಾಕ್ಟೀಸು ಇಲ್ಲ, ಇನ್ನೊಂದು 4-5 ದಿವಸ ಬರ್ತೈತೆ, ಸಾಂಗ್ ಬಂತು, ಇನ್ನೇನು. ನಿಜ ಹೇಳ್ತೀನಿ, ಹೇಳ್ಬಿಡ್ತೀನಿ,
ಹೇಳಿ ಸರ್, ಹೇಳಿ ಹೇಳಿ. ಸರ್ ಸಾಂಗು ಇವ್ರನ್ನ ಕರ್ಕೊಂಬರ್ತೀನಿ ಮಧುನ ನೋಡಿ ಸರ್ ಸಕ್ಕತ್ತ ಮಾಡಿಸೋರೆ ಗುರು. ನನಗೇನಂದ್ರೆ ನಮ್ಗೆ ಯೂಶಲಿ ಒಂದು 4 ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನಮಗದು. ಎಲ್ಲ ಪಿಕ್ಚರಲ್ಲೂ ಒಂದು 4 ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ. ನಾನು ಎಲ್ಲ ಪ್ಯಾಡ್ ಗೀಡೆಲ್ಲ ಹಾಕೊಂಡು ರೆಡಿ ಆಗಿದ್ದೆ ನಾನು ಆ್ಯಕ್ಚುಲಿ. ಬಟ್ ಏನು ಬರ್ತಾನೆ ಇಲ್ಲ ಯಾರೂ. ನಿಜ ಹೇಳ್ತೀನಿ, ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವ್ರನ್ನ ಕರ್ಕೊಂಡು, ಯಾರು ಮಧು ಎಲ್ಲಿದ್ದಾರೆ ಮಧು, ಮಧುನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದರು. ಸರಿ ಬಂದರು. ನಾನು ಮಧು ಏನಿದು ಕತೆ, ಮೂಮೆಂಟ್ ಗಿಮೆಂಟ್ ಸರ್? ಮೂಮೆಂಟ್ ಏನಿರಲ್ಲ, ಹಿಂದೆ ಹಿಂಗೆ ಸುಮ್ಮನೆ ಹಿಂಗೆ ಓಡಾಡ್ತಾ ಇರ್ತೀರಾ ಅಂತಂದು. ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದ್ದು ಎಲ್ಲಿ ಗೊತ್ತಾ, ಲಿರಿಕ್ಸ್ ಕೊಟ್ಟರು ರೀ ಅವರು ಆ್ಯಕ್ಚುಲಿ 30 ಸೆಕೆಂಡಲ್ಲಿ 75 ವರ್ಡ್ಸ್ ಹೇಳ್ತಾರೆ. ನಾನು ಗುರು ಇದನ್ನ ಹೆಂಗೆ ಗುರು ಹೇಳೋದು ಇದನ್ನಾರು ಪರವಾಗಿಲ್ಲ, ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ, ಹೆಂಗೋ ಒಂದು 15 ದಿವಸದಲ್ಲಿ ಕಲಿಬೋದು. ಅವ್ರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ 3 ತಿಂಗಳು ಬೇಕು ನಾನು ಕಲಿಯೋಕೆ ಅದನ್ನು. ನಾನು ಗುರು ನಾನು ಹೇಳ್ತೀನ ಅಂತಂದೆ. ಅದು ನೀವು ಹೇಳಲ್ಲ ಸರ್ ಅಂದರು. ಆಹಾ ಕೊಟ್ಟರು ಅಲ್ವಾ ಅಂದ್ಕೊಂಡು ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ ಆಗಿ ನಾನು ಮಾಡಿರೋವಂಥ ಫಸ್ಟ್ ಸಾಂಗ್ ಇದು. ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ. ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ಕೆ ಬಂದರೆ, ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು. ರ್ಯಾಪ್ ಅಂತನ್ನುವ ಒಂದು ಜಗತ್ತಿದೆ ಗೊತ್ತಾ. ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮಗೆ ಯೂಶಲಿ ಟಕ್ ಅಂತ ನೋಡ್ತಿದ್ದಂಗೆ 2 ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನ್ಸುತ್ತೆ ನಿಮಗೆ. ಏನಿದು ಇದು ಏನೋ ಮಾಟ ಮಂತ್ರ ಅಂತಾರೆ, ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ. ಬಟ್ ಇಲ್ಲಿರೋ ಅಂಥ ಮ್ಯಾಜಿಕ್ ಮಾಡಿರೋದು ಸುನಿ ಮ್ಯಾಜಿಕ್ ಮಾಡಿರೋವಂಥದ್ದು. ಇದನ್ನ ಒಂದು ಬ್ರಿಡ್ಜ್ ಮಾಡೋದಿದೆ ಗೊತ್ತಾ. ಇದನ್ನ ಈ ಥರದ್ದು ಒಂದು ಲೋಕಕ್ಕೆ ಇಲ್ಲಿ ಒಂದು ಲೋಕವನ್ನ ತಂದು ಜಾಯಿನ್ ಮಾಡೋದಿದೆ ಗೊತ್ತಾ. ಅದು ತುಂಬ ಕಷ್ಟವಾದ ಕಲೆ ರೀ ಅದು. ಸೊ ಇದನ್ನ ಅವ್ರು ಭಾಳ ಕೆಲಸ ಮಾಡ್ತಾರೆ. ಆಮೇಲೆ ನೀವು ನೋಡಿ ಪುಷ್ಕರ್ ಸರ್ ಅವರನ್ನು ಕೂಡ ಈ ಸಾಂಗಿನ ಇದು ರೆಕಾರ್ಡಿಂಗ್ ಟೈಮ್ನಲ್ಲಿ ಅವರು ಅಲ್ಲೇ ಇದ್ದಾರೆ. ಅವರು ಅಂತಂದರೆ ಬರೀ ವ್ಯಾವಹಾರಿಕವಾಗಿ ಮಾತ್ರವಲ್ಲದೆ ಈ ಸಿನಿಮಾದ ಒಳಗಡೆ ಅಂದರೆ ಕ್ರಿಯೇಟಿವ್ ಅಲ್ಲಿನೂ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ. ಅವಾಗ ಖಂಡಿತವಾಗ್ಲೂ ಯಾಕೆ ಅವ್ರಿಗೆ ಈ ಥರ ಇಷ್ಟೊಂದು ಸಕ್ಸಸ್ಸು, ಈ 11 ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡ್ಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು. ಸೊ ಅದಕ್ಕೆ ಆ ಯಶಸ್ಸು ಅದು. ಮತ್ತು ಸರ್ ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ, ಅದು ಮೊದಲಿಂದನೂ ಇತ್ತು. ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು ಥರದ ಅಲೆ ಏನಂದರೆ ಅದು ರ್ಯಾಪ್ ಅನ್ನೋದು ನಾವೆಲ್ಲೋ ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ. ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೊತ್ತಾ. ಅದಕ್ಕೆ ಬಿಜು ಅವರು ಮತ್ತು ಅವರ ಧರ್ಮಪತ್ನಿ ಅವರಿಗೆ ಸೇರಬೇಕಾಗಿರುವಂಥದ್ದು. ಅವರು ಕೌನ್ ರೇ ತುಮ್ಮೆ ಅಂತ ಅನ್ನೋವಂಥ ಒಂದು ಸಾಂಗ್ನಲ್ಲಿ ತುಂಬ ಇದಾದವರು ಇವತ್ತು ಯಾರು ಅವ್ರನ್ನ ಕೌನ್ ರೇ ತುಮ್ಮೆ ಅಂತ ಕೇಳೋದೇ ಬೇಕಾಗಿಲ್ಲ. ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು. ಆ್ಯಂಡ್ ಅಭಿನಂದನ್, ಥ್ಯಾಂಕ್ ಯು ಸರ್. ಅಭಿನಂದನ್ ಅವರು ಕೂತ್ಕೊಳ್ಳಿ ಸರ್, ಪ್ಲೀಸ್ ಕೂತ್ಕೊಳ್ಳಿ. ಯೂಶಲಿ ಅದೇ ನಾನು ಹೇಳ್ತಾ ಇದ್ರಲ್ಲ, ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆ್ಯಕ್ಚುಲಿ ನಾನಲ್ಲ. ನಾವು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ, ಅದು ನಾನಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ. ಆಮೇಲೆ ಇಂಥ ಟ್ಯೂನು ಶರಣ್ಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ, ಅದು ಒಬ್ಬರು ನಿರ್ದೇಶಕರಾಗ್ತಾರೆ. ಸೊ ಅದು ನಂದು ಏನೂ ಇರೋದಿಲ್ಲ. ನಾನು ಲಾಸ್ಟ್ ಮ್ಯಾನು ಸರ್. ನಾನು ಆ್ಯಕ್ಚುಲಿ ನನಗೇನಂತಂದರೆ ನನಗೆ ಮೂಮೆಂಟ್ಸ್ ಕಲಿಸ್ರಿ ಎನಿಸ್ತೀನಿ ಅಷ್ಟೇ. ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಸಾತ್ವಿಕ್ ಅವರು ಸಾತ್ವಿಕ್ ಅವರು ಈ ಸಾಂಗಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ. ದೇವರನ್ನೇ ಗೊತ್ತಿಲ್ಲ ನನಗೆ. ನಿಮಗೆ ಡಾನ್ಸ್ ಇಲ್ಲ ಅಂತ ಗೊತ್ತಿರಲಿಲ್ಲ, ಸಾತ್ವಿಕ್ ಅವರು ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ದಟ್ ಈಸ್ ಸಿಂಪಲ್ ಸುನಿ ಸರ್. ನಿಜ. ಆ್ಯಕ್ಚುಲಿ ಇದು 22ರಿಂದ 5ಕ್ಕೆ ಹೋಯ್ತಲ್ಲ, ಅದೇ ಗೊತ್ತಿರಲಿಲ್ಲ ನನಗೆ. ತಮಾಷೆಯಾಗಿ ಈಗ ಮುಂದಕ್ಕೆ ಹೋಯ್ತು, 5ನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ. ಗೊತ್ತಾಯ್ತು. ಎನಿ ಪ್ರಮೋಷನ್ ಇಸ್ ಪ್ರಮೋಷನ್. ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು. ನಾನು ಇವಾಗ ಹೇಳ್ತೀನಿ ಏನು ಅದು ಅಂತ. ಯಾವುದೇ ಒಂದು ಪ್ರತಿಭೆ ಆಗಲಿ
ಒಂದು 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 ಫೈರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಆ ಕಿಡಿ ಇದೆ ಗೊತ್ತಾ, ಆ ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ. ಅದು ಒಳ್ಳೇದಾದ್ರೂ ಹಂಗೆ ಹರಡುತ್ತೆ, ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ. ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ, ಯಾವುದೋ ಒಂದು ಶಾಟ್ ಮಾಡಿದ್ರಂತೆ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ. ಆ ಮಳೆ ಶಾಟಿನಲ್ಲಿ ಒಂದೇ ದೊಡ್ಡ ಟೇಕು. ಕರೆಕ್ಟಾ? ನೋಡಿ ನನಗೆ ಯಾವುದೋ ಅಂದರೆ ಪಿಕ್ಚರ್ ಇನ್ನೂ ರಿಲೀಸ್ ಆಗಿರಲಿಲ್ಲ. ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ, ಸಾರ್ ಹಿಂಗೊಂದು ಹೀರೋಯಿನ್ ಬರ್ತಾ ಇದ್ದಾರೆ, ಒಂದು ಮಾಡಿದ್ರು ಪಟ್ ಅಂತ ಮಳೆ ಬರ್ತಾ ಇರೋ ಶಾಟು ಒಂದೇ ಹೊಡೆದಾಕಿದ್ರು ಅಂತ ಅಂದ್ಬಿಟ್ಟು ನನಗೆ ನಾನೆಲ್ಲೋ ಬೇರೆ ಪಿಕ್ಚರಲ್ಲಿದ್ದೀನಿ. ಸೊ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವರ ಎಫರ್ಟ್ಸೇ ಕಾರಣ ಅದಕ್ಕೆ. ಖಂಡಿತವಾಗ್ಲೂ ಎಲ್ಲೂ ಯಾವುದು ಎಫರ್ಟು ಇಟ್ ವಿಲ್ ನಾಟ್ ಗೋ ಇನ್ ವೇನ್. ಐ ಟೆಲ್ ಯು, ಯಾವುದೂ ಅದು ವೇಸ್ಟ್ ಆಗಿ ಹೋಗಲ್ಲ ರೀ. ನನಗದು ಕೇಳಿ ಬಂದಿದೆ ಅಂತ ಅನ್ನೋದಾದರೆ ನೋಡಿ, ಇವತ್ತು ಎಷ್ಟು ದಿವಸ ಆಯಿತು ರೋಸ್ ಆಗಿ? 8 years. ನೋಡಿ ಇವತ್ತು 8 ವರ್ಷ ಆಗಿದೆ ಅಂತಂದರೆ 8 ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದರೆ ಅವತ್ತು ಹತ್ತಿದ್ದ ಕಿಡಿ ಅಲ್ವಾ ಅದು. ಸೊ ಇನ್ನೂ ಕೂಡ ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ. ತುಂಬ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗಲಿ. ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದರೆ, ಒಂದು ಪುಟಾಣಿ ಕೇಮಿಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರೋವಂಥ ಒಬ್ಬರು ಹೀರೋಯಿನ್ ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ. ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗೆ ದೊಡ್ಡ ಥ್ಯಾಂಕ್ಸ್ ನೀವು ಇಲ್ಲಿ ಬರಲಿಕ್ಕೆ. ಆಮೇಲೆ ಈ ಸಿನಿಮಾದ ಇನ್ನೊಂದು ಅವ್ರು ಭಾಳ ತುಂಬ ಹಿಂಗೆ ಹೋಗ್ತಾರೆ. ಅವರು ತುಂಬ ಹಿಂಗೆ ಚಕ್ ಅಂತ ಹಿಂಗೆ ಹೋಗ್ತಾರೆ, ಆದರೆ ಭಯಾನಕ ಇಂಪ್ಯಾಕ್ಟ್ ಮಾಡ್ತಾರೆ. ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ 2 ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಒಬ್ಬ ತುಂಬ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರೋ ಅಂಥದ್ದು, ದಟ್ ಈಸ್ ನನ್ ಅದರ್ ದೆನ್ ಮೋಹನಣ್ಣವರು. ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ, ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದರೆ ಅದು ಮೋಹನಣ್ಣ ಅವರ ಶಕ್ತಿ. ಅದು ಆ್ಯಕ್ಚುಲಿ ಇಡೀ ಈ ಅವತಾರ ಪುರುಷ ತಂಡ ನಿಮಗೆ ಆಭಾರಿ ಅಷ್ಟೇ. ಈ ಸಿನಿಮಾ 22ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು, ಮಾರ್ಚ್ 22. ಇವಾಗ 5ನೇ ತಾರೀಕಿಗೆ, ಏಪ್ರಿಲ್ 5ನೇ ತಾರೀಕಿಗೆ ಮುಂದೂಡಿದ್ದೇವೆ. ಖಂಡಿತವಾಗ್ಲೂ 5ನೇ ತಾರೀಕು ಏನಪ್ಪ? ಪಕ್ಕ, ಓಕೆ. ಖಂಡಿತವಾಗ್ಲೂ 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ಬರ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರನ್ನು ರಿಲೀಸ್ ಮಾಡುವಂಥ ಐಡಿಯಾ ನಮ್ಮದು. ನಾನೇ ಈ ಸಿನಿಮಾದ ಟ್ರೇಲರ್ಗೆ ಕಾಯ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿರೋ ಅಂಥ ಒಂದು ಟ್ರೇಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತು. ಯಾಕೆ ಅಂತಂದರೆ ಈ ಸಿನಿಮಾ 2ನೇ ಭಾಗದ ಸಿನಿಮಾ, ಸುಮ್ಮನೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ, ಅವ್ರ ನಿರ್ದೇಶಕರು, ನಾನು ಹೇಳ್ಬಾರ್ದು, ಆದರೂ ಕೂಡ ಹೇಳ್ತೀನಿ, ಯಾವುದೇ ಶಾರ್ಟನ್ನು ಹಿಂಗೆ ತೆಗೆದು ನೀವು ಹಾಕ್ಬಿಟ್ಟು ಒಂದು 2 ನಿಮಿಷ ಮಾಡಿದ್ರೆ ಅದೊಂದು ಟ್ರೇಲರ್ ಆಗೋಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ. ಖಂಡಿತ. ಯಾಕಂದರೆ ಅಷ್ಟು ಚೆಂದಾಗಿರೋ ಅಂಥದ್ದು. ಇಲ್ಲಿ ಇನ್ನೊಬ್ಬರನ್ನ ನೆನೆಸ್ಕೊಳ್ಳೇಬೇಕು, ವಿಲಿಯಂ ಅವರು. ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬಿಟ್ಟೆ. ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಏರಿ. ಪುಷ್ಕರ್ ಸರ್ ಹಾಗೆ ಮೋಹನ್ ಸರ್ ವೇದಿಕೆ ಮೇಲೆ ಬರಬೇಕು. ಅವರಿಬ್ರು ಕಡೆಯಿಂದ ಕೊನೆಯದಾಗ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಸರ್. ಮೋಹನ್ ಸರ್ ನೋಡ್ತಾ ಇದ್ದಾರೆ ಏನು ಅಂತ. ಯಾರಾದರೂ ಟೀಮ್ ಅವರು ಅದನ್ನ ಪೋಸ್ಟರ್ಸ್ ತಂದ್ಬಿಡಿ. ಇಡೀ ಟೀಮ್ ಅವ್ರು ಬನ್ನಿ. ಸುನಿ ಸರ್, ಸಾತ್ವಿಕಾ, ಬಿಜ್ಜು, ಆರಾ, ಅಭಿನಂದನ್ ಅವರು. ಪುಷ್ಕರ್ ಫಿಲ್ಮ್ಸ್ ಹಾಗೆ ಮೋಹನ್ ಸರ್ ಕಾಂಬಿನೇಷನ್ ಅಂದ್ರೆ ಅಲ್ಲೊಂದು ಎನರ್ಜಿ, ಸ್ಟ್ರೆಂತ್ ಎರಡೂ ಕೂಡ ಇರುತ್ತೆ. ಇಬ್ರಿಗೂ ಕೂಡ ತುಂಬಾ 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 ಒಳ್ಳೇದಾಗ್ಲಿ. ಈ ಕಾಂಬಿನೇಷನ್ ಬಹುಶಃ ಈ ಸಿನಿಮಾನೇ ಫಸ್ಟ್ ಅನ್ಸತ್ತಲ್ವಾ? ಇಲ್ಲಿಂದ ಶುರು ಈ ಜರ್ನಿ.